ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೆ ಗ್ಯಾರಂಟಿ ಬಿಗ್ ಶಾಕ್ ಕೊಟ್ರಲ್ಲ ಸಿದ್ದರಾಮಯ್ಯ ಘೋಷಣೆಗೆ ಜನ ಕಂಗಾಲಾಗುವಂತಾಗಿದೆ. ಇದರ ನಡುವೆ ಶಾಸಕರೇ ಈಗ ಮುಖ್ಯಮಂತ್ರಿಗಳಿಗೆ ತಲೆನೋವು ತಂದಿಡ್ತಿದ್ದಾರೆ. ಇಷ್ಟೆಲ್ಲ ಆದ ಮೇಲೂ ರಾಹುಲ್ ಗಾಂಧಿ ಅವರು ತೀರ್ಮಾನ ತಗೊಳ್ತಾ ಇಲ್ವಾ? ಏನಿದು ಬೆಳವಣಿಗೆ? ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಗ್ಯಾರಂಟಿಯಿಂದಾಗಿ ಬರೀ ಕರ್ನಾಟಕ ಅಂತ ಖಂಡಿತ ಹೇಳ್ತಾ ಇಲ್ಲ ನಾನು. ಬಿಜೆಪಿ ಆಡಳಿತದ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅದು ಇದು ಅಂತ ಗ್ಯಾರಂಟಿಗಳ ಮೂಲಕ ಅಲ್ಲಿ ಬಲ ಪಡ್ಕೊಳ್ತಲ್ಲ ಬಿಜೆಪಿ. ಎಲೆಕ್ಷನ್ಗೂ ಮುನ್ನಾನೇ ಘೋಷಣೆ ಮಾಡ್ಕೊಂಡಿದ್ರು. ಎಲೆಕ್ಷನ್ ಪ್ರಕ್ರಿಯೆಯಲ್ಲೂ ಅದು ದೊಡ್ಡ ಬಲವನ್ನ ಕೊಡ್ತು. ಆದ್ರೆ ಅಲ್ಲಿ ಎಷ್ಟು ಒದ್ದಾಡ್ತಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಷ್ಟ ಆಗ್ತಿಲ್ವಾ? ಬಿಜೆಪಿ ಸರ್ಕಾರ ಗ್ಯಾರಂಟಿ ನಿಭಾಯಿಸೋದಿಕ್ಕೆ ಒದ್ದಾಡ್ತಿದೆ ಸಾಲ ಮಾಡಿಕೊಂಡು. ಅಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಎದ್ದು ಹೋಗಿದೆ. ಸಂಬಳ ಕೊಡೋದಿಕ್ಕೆ ದುಡ್ಡಿಲ್ಲ. ಮಿನಿಸ್ಟರ್ಗಳು, ಶಾಸಕರುಗಳೇ ಈಗ ಸಂಬಳ ಬಿಟ್ಟು ಸಾಂಕೇತಿಕವಾಗಿ ದೊಡ್ಡ ಸಮಸ್ಯೆ ಆಗಿದೆ ಅಂತ ಜನಕ್ಕೆ ಅರ್ಥ ಮಾಡಿಸೋದಿಕ್ಕೆ ಹೊರಟಿದ್ದಾರೆ. ಈಗ ನೋಡಿ ಕರ್ನಾಟಕದ ಕಥೆ ಏನು. ಕರ್ನಾಟಕದಲ್ಲೂ ಕೂಡ ಗ್ಯಾರಂಟಿ ಹೊರೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋದನ್ನ ಶಾಸಕರುಗಳೇ ಬಾಯ್ಬಿಟ್ಟು ಹೇಳಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರರೇ ಪದೇ ಪದೇ ಹೇಳಿದ್ದಾರೆ. ಆರ್ಥಿಕ ಇಲಾಖೆ ಎಚ್ಚರಿಸಿದೆ. ಈ ಕಡೆ ಮಿನಿಸ್ಟರ್ಗಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಅಭಿವೃದ್ಧಿ ಆಗ್ತಿಲ್ಲ, ಏನೂ ಆಗ್ತಿಲ್ಲ, ಅನುದಾನ ಇಲ್ಲ, ದೊಡ್ಡ ಬಜೆಟ್ ಬರ್ತಿಲ್ಲ, ಎಂಥದ್ದು ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಗ್ಯಾರಂಟಿ ಕೊಡ್ತಿದ್ದಾರೆ, ನಾವು ಹೋಗ್ತಿದ್ದೀವಿ ಅಷ್ಟೇ ಅಂತ ಓಪನ್ ಆಗಿ ಒಪ್ಕೊಂಡಿದ್ದಾಗಿದೆ. ಈಗ ಮತ್ತೊಂದು ಗ್ಯಾರಂಟಿ ಬರೆ ಬೀಳುತ್ತಾ ಜನರ ಮೇಲೆ? ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮದಲ್ಲಿ ಬಮೂಲ್ MD ಜೊತೆ ಸಭೆ ಮಾಡ್ತೇನೆ, ನಂತರ ಹಾಲಿನ ದರ ಹೆಚ್ಚಿಗೆ ಮಾಡ್ತೀವಿ ಅಂತಿದ್ದಾರೆ. ಈಗಾಗಲೇ ಹಾಲಿನ ದರ, ನೀರಿನ ದರ, ಬಸ್ ಟಿಕೆಟು, ವಿದ್ಯುತ್ತು, ಅದು ಇದು ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗಿ ಹೋಗಿದೆ. ಈ ಗ್ಯಾರಂಟಿ ಎಫೆಕ್ಟು ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಸಾಧ್ಯ ಅಂತ ಬೋಸ್ಟನ್ ಕನ್ಸಲ್ಟೆನ್ಸಿ ಕೊಟ್ಟ ಐಡಿಯಾವನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಜನರನ್ನ ಹೈರಾಣ ಮಾಡಿದ್ ನೋಡಿದ್ದೀವಿ. ಅಷ್ಟು ಸಾಲದು ಅಂತ ಅಭಿವೃದ್ಧಿ ಕೆಲಸಗಳಿಗೆ ಫುಲ್ ಸ್ಟಾಪ್ ಹಾಕಲಾಗಿದೆ. ಒಂದು, ಗುತ್ತಿಗೆದಾರರಿಗೆ ಕ್ಲಿಯರ್ ಆಗ್ತಿಲ್ಲ ಬಿಲ್ಲು, ದುಡ್ಡಿಲ್ಲ, ಅವ್ರಿಗೆ ಬಿಲ್ಲು ಕ್ಲಿಯರ್ ಮಾಡದೇ ಇರೋದಕ್ಕೆ ಅವ್ರ ಕೆಲಸ ನಿಲ್ಲಿಸಿದ್ದಾರೆ. ಮತ್ತೊಂದು ಕಡೆಗೆ ಅನುದಾನ ಬರದೆ ಏನು ಶಾಸಕರ ಫಂಡ್ ಕೂಡ ಹೋಗದೆ, ಕ್ಷೇತ್ರಾಭಿವೃದ್ಧಿ ಅನುದಾನವೂ ಹೋಗದೆ ಅಲ್ಲೇನೋ ಅಭಿವೃದ್ಧಿ ಆಗ್ತಿಲ್ಲ. ಇನ್ನೊಂದು ಕಡೆ ಪಾಲಿಕೆ, ಮಹಾನಗರ ಪಾಲಿಕೆಗೆ 500 ಕೋಟಿ ಕಟ್ ಮಾಡಿದ್ದಾರೆ. ಬೆಂಗಳೂರು, ಬೆಳಗಾವಿಲಿ ಸತೀಶ್ ಜಾರಕಿಹೊಳಿ ಅವರು ಓಪನ್ ಆಗಿ ಹೇಳಿದ್ರು, ನಮ್ಗೆ ಇಷ್ಟು ಕೋಟಿ ಕಟ್ ಆಗ್ತಿದೆ, ನಾನು ಹೈಕಮಾಂಡ್ಗೆ ಮನವಿ ಮಾಡ್ತೀನಿ ಅಂತ ಅದೇ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಈ ಗ್ಯಾರಂಟಿ ಈ ಥರ ಎಲ್ಲ ಕೊಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ, ಹೊರೆ ಆಗುತ್ತೆ, ಯಾರು ಅರ್ಹರಿದ್ದಾರೋ ಅವ್ರಿಗಷ್ಟೇ ಕೊಡೋ ರೀತಿಯಲ್ಲಿ ಬದಲಾವಣೆ ಮಾಡಿಕೊಡಿ ಅಂತ ಹೈಕಮಾಂಡ್ ಮೊರೆ ಹೋಗಿದ್ರು ಸತೀಶ್ ಜಾರಕಿಹೊಳಿ ಅವರು. ಇಷ್ಟೆಲ್ಲ ಆದ ಮೇಲೂ ಕೂಡ ಗ್ಯಾರಂಟಿಯನ್ನು ಯಥಾವತ್ತಾಗಿ ಮುಂದುವರಿಸುವ ಪ್ರಯತ್ನದಲ್ಲಿರೋದು. ಯಾಕಂದ್ರೆ ಪ್ರತಿ ತಿಂಗಳು ಒಂದು ಕೊಟ್ರೆ ಇನ್ನೊಂದು ಕೊಡೋದಕ್ಕಾಗ್ತಿಲ್ಲ, ಪೆಂಡಿಂಗ್ ಆಗಿ ಸಮಸ್ಯೆ ಆಗ್ತಿರೋದನ್ನು ನೋಡ್ತಿದ್ದೀವಿ. ಅದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ ಹಠಕ್ಕೆ ಬಿದ್ದಿರೋದಿದೆಯಲ್ಲ. ಕರ್ನಾಟಕ ಮಾಡೆಲ್ ತೋರಿಸಿ ಬೇರೆ ಕಡೆ ಎಲೆಕ್ಷನ್ ನಡೆಸಬೇಕಲ್ಲ. ಈಗ 3-4 ರಾಜ್ಯಗಳಲ್ಲಿ ಬಹಳ ಇಂಪಾರ್ಟೆಂಟ್ ಕಾಂಗ್ರೆಸ್ಗೆ. ಕರ್ನಾಟಕದಲ್ಲಿ ನೋಡಿ, ತೆಲಂಗಾಣದಲ್ಲಿ ನೋಡಿ ಅಂತ ಹೇಳ್ಕೊಂಡು ಮಹಾರಾಷ್ಟ್ರ ಗೆಲ್ಲೋ ಪ್ರಯತ್ನ ಮಾಡಬೇಕು. ಜಮ್ಮು ಕಾಶ್ಮೀರ, ಹರಿಯಾಣ, ಜಾರ್ಖಂಡ್ ಎಲ್ಲ ಕಡೆ ಈ ಟೈಮಲ್ಲಿ ಕರ್ನಾಟಕ ನಿಲ್ಲಿಸೋದಕ್ಕಾಗಲ್ಲ. ಇನ್ನು ಸ್ವಲ್ಪ ಟೈಮ್ ಅಂತೂ ಬೇಕೇ ಬೇಕು. ಹಾಲಿನ ದರ ಮತ್ತೆ ಜಾಸ್ತಿ ಮಾಡ್ತೀವಿ ಅಂತಿದ್ದಾರೆ. ಆದರೆ ರೈತರಿಗೆ ಸಹಾಯ ಮಾಡೋಣ, ನಮ್ಮ ಸರ್ಕಾರ ಇರೋದೇ ಬಡವರ ಪರ, ಬಡವರಿಗೆ 1 ರೂಪಾಯಿ ಎಷ್ಟು ಎಕ್ಸ್ಟ್ರಾ ಆಗುತ್ತೋ ಇಲ್ಲಿ ಅಷ್ಟನ್ನು ಕೊಡೋಣ ಅಂತೆಲ್ಲ ಹೊಸ ಬಗೆಯಲ್ಲಿ ಈಗ ದರ ಹೆಚ್ಚು ಮಾಡ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾದ್ರೆ ಮೊನ್ನೆ ಸದ್ಯ ದರ ಜಾಸ್ತಿ ಆಗಿತ್ತಲ್ಲ, ಆ ದುಡ್ಡು ರೈತರಿಗೆ ಹೋಯ್ತಾ? ಕೋಲಾರದಲ್ಲಿ ಪ್ರೊಟೆಸ್ಟ್ ಆಗಿದ್ದು ನೆನಪಿದೆ ನಮಗೆ. ಹಾಲು ಖರೀದಿಯ ದರವನ್ನ ಕಡಿಮೆ ಮಾಡಿದ್ದಾರೆ ಇವರು. ಅಂದ್ರೆ ರೈತರಿಗೆ ಹೋಗೋ ದುಡ್ಡನ್ನು ಜಾಸ್ತಿ ಅಲ್ಲ, ಇನ್ನೂ ಕಟ್ ಮಾಡಿದ್ದಾರೆ ಅಂತ ಬಿಜೆಪಿಗರು ಗಂಭೀರ ಆರೋಪ ಮಾಡಿದ್ರು. ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಆರೋಪ ಮಾಡಿದ್ರು ಮೊನ್ನೆ ಅಷ್ಟೇ. ನಾವು ಹಬ್ಬಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀವಿ, ಬೆಂಬಲ ಬೆಲೆ ಘೋಷಣೆ ಮಾಡಿ, ಇವರು ಹೈನುಗಾರಿಕೆ ನಂಬಿಕೊಂಡಿರೋರಿಗೆ ಆಘಾತ ಕೊಡ್ತಿದ್ದಾರೆ ಹಬ್ಬಕ್ಕೆ ಅಂತ ಮೊನ್ನೆ ಅಷ್ಟೇ ಚಾಟಿ ಬೀಸಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ರೈತರ ಅಂದ್ರೆ ಹಾಲು ಉತ್ಪಾದನೆ ಮಾಡೋರ ಹೋರಾಟವೇ ಆಯ್ತು, ಕೋಲಾರದಲ್ಲಿ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ. ಇಂಥದ್ದೆಲ್ಲ ನೋಡಿದ್ದೀವಿ. ಸೊ ಒಂದ್ ಕಡೆ ಜನರ ಮೇಲೆ ಬರೆ, ಇನ್ನೊಂದು ಕಡೆ ರೈತರಿಗೂ ಹೊರೆ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ. ಈ ಗ್ಯಾರಂಟಿ ಎಫೆಕ್ಟು ಅನ್ನುವ ಆಕ್ರೋಶ ಎದ್ದಿರೋದು ನೋಡಿದ್ದೀವಿ. ರೈತರಿಗೆ ಬರ ಪರಿಹಾರ ಮತ್ತೊಂದು, ಎಲ್ಲಾ ಟೈಮಲ್ಲೂ ಸಮಸ್ಯೆಗಳಾಗಿವೆ. ಈ ಗ್ಯಾರಂಟಿ ಎಫೆಕ್ಟು ಅನ್ನೋ ಚರ್ಚೆಗಳು ಕಾಲಕ್ಕೆ ಹಾಕೊಂಡು ಬಂದಿವೆ. ಈಗ ಮತ್ತೊಂದು ಹೊರೆ ಹಾಕ್ತಾರ ಹಾಗಾದ್ರೆ ಸರ್ಕಾರದ ಕಡೆಯಿಂದ? ಮತ್ತೆ ಬೆಲೆ ಏರಿಕೆಯ ಮೂಲಕ ನೋಡಿ, ಒಂದ್ಸಲ ಕ್ವಿಕ್ ಆಗಿ ನೋಡ್ಬಿಡೋಣ ಯಾವ್ಯಾವ ರಾಜ್ಯದಲ್ಲಿ ಏನೇನು ಕಥೆ ಆಗಿದೆ ಅಂತ. ಈಗಾಗಲೇ ಹೇಳಿದಾಗೆ ಹಿಮಾಚಲ ಪ್ರದೇಶದಲ್ಲಿ ದಿವಾಳಿ, ನಾವು ರಿಪೋರ್ಟ್ ಮಾಡಿದ್ವಿ ಇದನ್ನ. ಇಂತಿಷ್ಟು ತಿಂಗಳ ಸಂಬಳನೇ ಬಿಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟರ ಮಟ್ಟಿಗಲ್ಲಿ ನಿಭಾಯಿಸೋದಕ್ಕಾಗ್ತಿಲ್ಲ ಗ್ಯಾರಂಟಿಯನ್ನ. ಗ್ಯಾರಂಟಿ ಜಾರಿಗೆ ತಂದಿದ್ದಾಯ್ತು, ಅಧಿಕಾರಕ್ಕೆ ಬಂದಿದ್ದಾಯ್ತು, ಎಲ್ಲ ಸರಿ. ಆದರೆ
ಅಲ್ಲಿ ಸರ್ಕಾರ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಮಧ್ಯಪ್ರದೇಶಕ್ಕೆ ಬಂದರೆ ಬಿಜೆಪಿ ಸರ್ಕಾರ ಇರೋದು, ಅಲ್ಲಿ ಲಾಡ್ಲಿ ಬೆಹನಾ ಅದಕ್ಕೋಸ್ಕರ ಎಷ್ಟು ಸಾಲ ಮಾಡ್ಕೊಂಡಿದ್ದಾರೆ ಗೊತ್ತಾ? ಬರೀ ಆಗಸ್ಟ್ ತಿಂಗಳದ್ದು ಹೇಳ್ತಾ ಇದ್ದೀವಿ, 10,000 ಕೋಟಿ ಸಾಲ ಮಾಡ್ಕೊಂಡಿರೋದು. ಮಧ್ಯಪ್ರದೇಶ ಸುಮಾರು 76,230 ಕೋಟಿ ಈ ಬಜೆಟ್ ಟೈಮಲ್ಲಿ ಈ ಗ್ಯಾರಂಟಿಗಳಿಗೆ ಹೊಂದಿಸೋದಕ್ಕೆ ಅಂತಾನೆ ಇಷ್ಟು ಸಮಸ್ಯೆ ಎದುರಿಸ್ತಾ ಇದೆ, ದೊಡ್ಡ ಮೊತ್ತದ ಸಮಸ್ಯೆ ಎದುರಿಸ್ತಾ ಇದೆ. ಹಾಗೆ ಈಗ ಅಲ್ಲಿನ ಸಾಲ ಎಷ್ಟಕ್ಕೆ ಬಂದು ನಿಂತಿದೆ? 4,18,056 ಕೋಟಿಗೆ ಸಾಲ ಏರಿಕೆಯಾಗಿದೆ. ಬಿಜೆಪಿ ಗೌರ್ಮೆಂಟು ಈಗ ಮತ್ತೆ 94,000 ಕೋಟಿ ಸಾಲ ತಗೊಳ್ಳುವಂಥ ಪ್ಲಾನ್ ಮಾಡ್ತಿದೆ. ಅಲ್ಲಿ ತನಕ ಮಧ್ಯಪ್ರದೇಶದಲ್ಲಿ ಉಸಿರುಗಟ್ತಾ ಇದೆ. ಪ್ರತಿ ತಿಂಗಳು ದುಡ್ಡು ಹಾಕಬೇಕು ಹೆಣ್ಮಕ್ಳ ಖಾತೆಗೆ, ಬೇರೆ ಬೇರೆ ಯೋಜನೆಗಳಿವೆಯಲ್ಲ. ಈ ವಿಧಾನಸಭಾ ಚುನಾವಣೆಗಳು ಬಂದು ಛತ್ತೀಸ್ಗಢ ಮಧ್ಯಪ್ರದೇಶದಲ್ಲ, ಬಿಜೆಪಿನೂ ಏನು ಹಿಂದೆ ಬೀಳದಂತೆ ಕಾಂಗ್ರೆಸ್ಗೆ ಸೆಡ್ ಹೊಡೆಯುವಂತೆ ಗ್ಯಾರಂಟಿ ಘೋಷಣೆ ಮಾಡಿಕೊಂಡ್ರು. ಅಲ್ಲೂ ಬೇಕಾದಷ್ಟು ಸಮಸ್ಯೆ ಆಗ್ತಿದೆ. ತೆಲಂಗಾಣದಲ್ಲಂತೂ ದೊಡ್ಡ ಮೊತ್ತ ಇದೆ. ಅಲ್ಲೂ ಕೂಡ ಕರ್ನಾಟಕದಷ್ಟು ಮ್ಯಾನೇಜ್ ಮಾಡೋದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವ್ರು ಇದ್ದಿದ್ದಕ್ಕೆ ಇಷ್ಟಾದರೂ ಮ್ಯಾನೇಜ್ ಆಗ್ತಿದೆ. ಬಹುಶಃ ಸಿದ್ದರಾಮಯ್ಯನವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಸಮಸ್ಯೆ ಈಗಲೂ ಇದೆ, ಅದು ಬಹಿರಂಗ ಆಗ್ತಿತ್ತು. ಈಗ ಬಹಿರಂಗ ಆಗದಂತೆ ಸಿದ್ದರಾಮಯ್ಯನವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಾಧ್ಯವಾದಷ್ಟು ದಿನ ಮ್ಯಾನೇಜ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ತೆಲಂಗಾಣದಲ್ಲೂ ಕೂಡ ಉಸಿರುಗಟ್ತಾ ಇದೆ ಈ ಗ್ಯಾರಂಟಿ ಎಫೆಕ್ಟಿಂದಾಗಿ. ಅಲ್ಲೂ ಇದೇ ರೀತಿ ಮಹಿಳೆಯರ ಖಾತೆಗೆ ಹಾಕೋದು, ಬಸ್ ಪ್ರಯಾಣ ಎಲ್ಲ ಇರೋದ್ರಿಂದಾಗಿ ರೇವಂತ್ ರೆಡ್ಡಿ ಅವರಿಗೆ ಗ್ಯಾರಂಟಿಯ ಹೊರೆ ಈಗ ಆರಂಭದಲ್ಲಿಯೇ ಉಸಿರುಗಟ್ಟಿಸ್ತಾ ಇದೆ. ರೈತರ ಸಾಲ ಮನ್ನಾ ಬೇರೆ ಘೋಷಣೆ ಮಾಡಿದ್ರು, ಅದಕ್ಕೆ 31,000 ಕೋಟಿನೇನೋ 20,000 ಕೋಟಿ ಏನೋ ಬೇಕು ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಗ್ಯಾರಂಟಿ ಅಂತ ಎಲ್ಲೆಲ್ಲ ಕೈಗೆತ್ಕೊಂಡಿದ್ದಾರೋ ಅದು ಪಕ್ಷಾತೀತವಾಗಿ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಸಮಸ್ಯೆ ಆಗ್ತಿದೆ. ಈಗ ಜಮ್ಮು ಕಾಶ್ಮೀರದಲ್ಲಿ ನೋಡಿ, ಪೈಪೋಟಿಗೆ ಬಿದ್ದವರಂತೆ. ಕಾಂಗ್ರೆಸ್ಸು ಘೋಷಣೆ ಮಾಡಿದೆ, ಬಿಜೆಪಿನೂ ಘೋಷಣೆ ಮಾಡಿದೆ. ಕಾಂಗ್ರೆಸ್ನಿಂದ ಕರ್ನಾಟಕ ಮಾಡೆಲ್ ಅಲ್ಲೇ ಗ್ಯಾರಂಟಿ ಘೋಷಣೆ ಆಗಿದೆ. ಬಿಜೆಪಿ ಕೂಡ ಕಡಿಮೆ ಇಲ್ಲ ಅನ್ನೋ ರೀತಿ ಹೆಣ್ಮಕ್ಳ ಖಾತೆಗೆ, ಅಂದ್ರೆ ವಯಸ್ಸಾದವ್ರ ಹೆಣ್ಮಕ್ಳ ಖಾತೆಗೆ ಇಷ್ಟು ವರ್ಷಗಳ ಬಳಿಕ ಆಗ್ತಿರೋ ಎಲೆಕ್ಷನ್ ನಾವು ಗೆಲ್ಲೇಬೇಕು ಅಂತ ಪೈಪೋಟಿಗೆ ಬಿದ್ದು ಅಲ್ಲಿ ಗ್ಯಾರಂಟಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಗ್ಯಾರಂಟಿ ಘೋಷಣೆ ಮಾಡ್ಕೊಂಡು ಇಕ್ಕಟ್ಟಲ್ಲಿ ಸಿಲುಕ್ತಿದ್ದಾರೆ. ಇದನ್ನು ಯಾರು ಶುರು ಮಾಡಿದವ್ರು? ಮೊದಲು ಈ 24ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಜೋರಾಗಿ ಎತ್ಕೊಳ್ತು. ಅದಕ್ಕಿಂತ ಮುಂಚೆ ಕರ್ನಾಟಕ, ತೆಲಂಗಾಣ, ವಿವಿಧ ರಾಜ್ಯಗಳಲ್ಲಾಯ್ತು. ಎಲ್ಲರಿಗಿಂತ ಮುಂಚೆ ಕೇಜ್ರಿವಾಲ್ ಅವರು ಕಣ್ಣಿಗೆ ಕಾಣುವಂತೆ ಭರ್ಜರಿ ಘೋಷಣೆಗಳನ್ನ ಮಾಡಿ ಗಮನ ಸೆಳೆದ್ರು. ಕಾಂಗ್ರೆಸ್ ಅದನ್ನು ಬೇರೆ ರೂಪದಲ್ಲಿ ಎತ್ಕೊಳ್ತು. ಕೇಜ್ರಿವಾಲ್ ಅವರು ಅಟ್ಲೀಸ್ಟ್ ಲಿಮಿಟೆಡ್ ಘೋಷಣೆಗಳಿದ್ವು. ಕಾಂಗ್ರೆಸ್ನ 5-6 ಗ್ಯಾರಂಟಿಗಳಂತೂ ಆ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಪೆಟ್ಟು ಕೊಡೋಕೆ ಶುರು ಮಾಡ್ತು. ಈಗ ಬಿಜೆಪಿನೂ ಪೈಪೋಟಿ ಕೊಡುವಂತೆ ಘೋಷಣೆ ಮಾಡ್ತಿದ್ದಾರೆ. ಅವರ ಆಡಳಿತದ ಸರ್ಕಾರದಲ್ಲೂ ಸಂಕಷ್ಟ ಆಗಿದೆ. ಸೊ ಈ ಗ್ಯಾರಂಟಿಗಳ ವಿಚಾರದಲ್ಲಿ ರಾಜಕಾರಣಿಗಳು ಬರೀ ರಾಜಕಾರಣ ಯೋಚಿಸದೆ ಜನರ ಹಿತ, ರಾಜ್ಯದ ಹಿತವನ್ನು ಯೋಚಿಸಿ ಅತ್ಯಂತ ಕಠಿಣ ನಿರ್ಧಾರವನ್ನು ತಗೊಳ್ಳೋ ಅನಿವಾರ್ಯತೆ ಈಗ ಕಾಣಿಸ್ತಾ ಇದೆ. ನೋಡಿ, ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಸ್ವಪಕ್ಷದ ಶಾಸಕರೇ ತಿರುಗಿ ಬಿದ್ದಿಲ್ವಾ ಗ್ಯಾರಂಟಿ ವಿಚಾರದಲ್ಲಿ? ಅಂದ್ರೆ ಸಿದ್ದರಾಮಯ್ಯ ಅಂತಲ್ಲ, ಸರ್ಕಾರದ ವಿರುದ್ಧ ಅವರದ್ದೇ ಪಕ್ಷದ ಶಾಸಕರು ನಮಗೇನೂ ಸಿಗ್ತಿಲ್ಲ, ನಾವು ಹೆಂಗ್ ಮುಂದಿನ ಎಲೆಕ್ಷನ್ಗೆ ಹೋಗೋಣ ಅಂತಿದ್ದಾರೆ. ಈಗ ದರ್ಶನ್ ಪುಟ್ಟಣ್ಣಯ್ಯ ಅವರು ಮೊನ್ನೆ ನೇರವಾಗಿ ಹೇಳಿದ್ರು, ಇದಾಗ್ತಿಲ್ಲ, ಗ್ಯಾರಂಟಿಯಿಂದಾಗಿ ಏನೂ ಬರ್ತಿಲ್ಲ ಅಂತ. ಅಲ್ಲಿ KR ಪೇಟೆ ಶಾಸಕರು ಹೇಳ್ತಾರೆ, ಪಕ್ಷಾತೀತವಾಗಿ ಎಲ್ಲ ಶಾಸಕರದ್ದು ಕೂಗೇನು, ಅನುದಾನ ಇಲ್ಲ, ನಾವು ಹೇಗೆ ಅಭಿವೃದ್ಧಿ ಮಾಡೋಣ, ಏನು ಮಾಡೋಣ, ಆಯ್ಕೆಯಾಗಿ ಬಂದಿದ್ದೀವಿ, ಕೂತಿದ್ದೀವಿ, ಏನು ಮಾಡೋಣ, ಮುಂದೇನು ಮಾಡೋಣ ಅಂತ. ಬಸವರಾಜ ರಾಯರೆಡ್ಡಿ ಅವ್ರು ನನ್ನ ಕ್ಷೇತ್ರಕ್ಕೆ ನಾನು ಹೆಂಗೋ ಕಷ್ಟಪಟ್ಟು ತಂದಿದ್ದೀನಿ, ನಾನು ಸಿದ್ದರಾಮಯ್ಯನವ್ರ ಜೊತೆನೇ ಇರ್ತೀನಿ ಯಾವಾಗಲೂ, ಬೇರೆಯವ್ರ ಕ್ಷೇತ್ರಕ್ಕೆ ಏನೂ ಹೋಗಿಲ್ಲ ಅಂತ ಹೇಳುವ ಮೂಲಕ ಗ್ಯಾರಂಟಿ ಎಲ್ಲ ಮಲಗಿಸಿದೆ ಅಂತ ನೇರವಾಗಿ ಹೇಳಿದ್ರು. ಇಷ್ಟೆಲ್ಲ ಆದಮೇಲೂ ಯಾಕೆ ಈ ಗ್ಯಾರಂಟಿ ಹಠ ಅನ್ನೋದೇ ಅರ್ಥ ಆಗದಿರೋ ವಿಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.